ಚಲನಚಿತ್ರದ ಆರಂಭದಲ್ಲಿ ನಾವು ರಿಚರ್ಡ್ ಮತ್ತು ಆಂಟನಿ ಅವರ ಬಾಲ್ಯದ ವಿಡಿಯೋಗಳನ್ನು ತೋರಿಸುತ್ತೇವೆ. ಇಬ್ಬರೂ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಾರೆ. ರಿಚರ್ಡ್ ತನ್ನ ಕಿರಿಯ ಸಹೋದರ ಆಂಥೋನಿಯನ್ನು ತುಂಬಾ ನೋಡಿಕೊಳ್ಳುತ್ತಾನೆ, ಏಕೆಂದರೆ ಆಂಟನಿ ಮಾನಸಿಕವಾಗಿ ದುರ್ಬಲನಾಗಿದ್ದ. ಆದರೆ ಸಮಯ ಕಳೆದಂತೆ ಅವರು ಬೆಳೆದರು ಮತ್ತು ರಿಚರ್ಡ್ ಸೈನ್ಯಕ್ಕೆ ಹೋದರು ಮತ್ತು ಆದ್ದರಿಂದ ಬಡ ಆಂಟನಿ ಏಕಾಂಗಿಯಾಗಿದ್ದರು. ದೃಶ್ಯವು ಪ್ರಸ್ತುತ ಸಮಯಕ್ಕೆ ಕತ್ತರಿಸುತ್ತದೆ. ರಿಚರ್ಡ್ ತನ್ನ ಪಟ್ಟಣಕ್ಕೆ ಮರಳಿ ಬಂದಿರುವುದನ್ನು ನಾವು ಎಲ್ಲಿ ನೋಡುತ್ತೇವೆ. ಎಲ್ಲರೂ ಸಂತೋಷವಾಗಿರುವ ತಕ್ಷಣ ರಿಚರ್ಡ್ ಸಂತೋಷವಾಗಿರುವುದಿಲ್ಲ. ಯಾವುದೋ ಡೇಂಜರ್ ಮಾಡಲು ಬಂದವನಂತೆ ಕೋಪದಿಂದ ಕಾಣುತ್ತಾನೆ. ವರ್ಷಗಳ ಹಿಂದೆ ಅವರು ಆಂಟನಿಯನ್ನು ಏಕಾಂಗಿಯಾಗಿ ತೊರೆದಾಗ ಕೆಲವು ರಾಸಾಯನಿಕ ವಸ್ತುಗಳ ಮಾಫಿಯಾ ಜನರು ಅವನನ್ನು ಹಿಂಬಾಲಿಸಿದರು. ಅವರು ಆಂಟನಿಯನ್ನು ತುಂಬಾ ಕೆಟ್ಟದಾಗಿ ನಡೆಸಿಕೊಂಡರು. ಅವರು ಅವನನ್ನು ಕುಡುಕ ಮಾಡಿದರು, ಅವರು ಅವನನ್ನು ನಿಂದಿಸಿದರು ಮತ್ತು ಇದೆಲ್ಲವೂ ನಿಲ್ಲಲಿಲ್ಲ. ಇದು ವರ್ಷಗಳ ಕಾಲ ನಡೆಯಿತು. ರಿಚರ್ಡ್ಗೆ ಈ ವಿಷಯ ತಿಳಿದ ತಕ್ಷಣ ಅವನು ತಕ್ಷಣವೇ ತನ್ನ ಸಹೋದರನನ್ನು ಸೇಡು ತೀರಿಸಿಕೊಳ್ಳಲು ರಜೆಯನ್ನು ತೆಗೆದುಕೊಂಡು ತನ್ನ ಪಟ್ಟಣಕ್ಕೆ ಬಂದನು. ಅವನು ಇಲ್ಲಿಗೆ ಬಂದ ತಕ್ಷಣ ಅವನು ತನ್ನ ಸಹೋದರನಿಗೆ ಹೇಳುತ್ತಾನೆ, ಚಿಂತಿಸಬೇಡಿ, ಯಾರೂ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದಿಲ್ಲ, ಏಕೆಂದರೆ ನಾನು ಹಿಂತಿರುಗಿದ್ದೇನೆ. ಈ ಇಬ್ಬರು ಸಹೋದರರು ಸಣ್ಣ ತೋಟದ ಮನೆಯಲ್ಲಿ ಉಳಿದುಕೊಂಡಿರುವುದನ್ನು ನಾವು ನೋಡುತ್ತೇವೆ. ಬೆಳಿಗ್ಗೆ ಬಂದ ತಕ್ಷಣ ಅವನು ತನ್ನ ಸಹೋದರನ ಅಪರಾಧಿಗಳನ್ನು ಹುಡುಕುತ್ತಾ ಕೆತೆಗೆ ಹೋಗುತ್ತಾನೆ. ಕೆಕೆ ರಾಸಾಯನಿಕ ವಸ್ತು ಮಾಫಿಯಾದ ನಾಯಕನಿಗೆ ಸೇರಿದೆ. ಅವನು ಕೆಕೆಯಲ್ಲಿ ಹಾರ್ವೆ ಎಂಬ ವ್ಯಕ್ತಿಯನ್ನು ನೋಡುತ್ತಾನೆ, ಯಾರು ರಾಸಾಯನಿಕ ವಸ್ತುಗಳ ಪೂರೈಕೆದಾರರಾಗಿ ಕೆಲಸ ಮಾಡುತ್ತಾರೆ. ರಿಚರ್ಡ್ ಬಹಳ ಹೊತ್ತು ಅವನನ್ನೇ ದಿಟ್ಟಿಸುತ್ತಲೇ ಇದ್ದ. ಆದ್ದರಿಂದ ಈ ಮನುಷ್ಯನು ರಿಚರ್ಡ್ನನ್ನು ಕೇಳಿದನು, ಹೇ, ಏನು ವಿಷಯ? ಹಾಗೆ ಹೇಳಿದ ತಕ್ಷಣ ರಿಚರ್ಡ್ ಕೂಡ ಸಿಟ್ಟಿನಿಂದ ಇಲ್ಲಿಗೆ ಬಂದ ಮತ್ತು ಅವನ ಕೋಪಕ್ಕೆ ಹೆದರಿ ಈ ಮನುಷ್ಯನು ಇಲ್ಲಿಂದ ಹೋದನು. ಅವನು ಮೇಲಕ್ಕೆ ಹೋಗಿ ರಾಸಾಯನಿಕ ಪದಾರ್ಥಗಳ ಮಾಫಿಯಾದಿಂದ ರಾಸಾಯನಿಕ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಅವನು ತನ್ನ ಮನೆಗೆ ಹೊರಡುತ್ತಾನೆ. ರಿಚರ್ಡ್ ಮತ್ತೆ ಅವನ ಮುಂದೆ ಬಂದಿದ್ದ. ರಿಚರ್ಡ್ನನ್ನು ನೋಡಿದ ತಕ್ಷಣ ಅವನು ತನ್ನ ಉಸಿರನ್ನು ಮರೆತು ಬಿಡುತ್ತಾನೆ. ಅವನಿಗೆ ಭಯವಾಯಿತು. ಆದರೆ ರಿಚರ್ಡ್ ಅವನೊಂದಿಗೆ ಕೈಕುಲುಕುತ್ತಾನೆ ಮತ್ತು ಹೇಳುತ್ತಾನೆ, ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ಕೂಗಬಾರದಿತ್ತು. ಆ ಮನುಷ್ಯ ಹೇಳುತ್ತಾನೆ, ಪರವಾಗಿಲ್ಲ. ಈ ಮಾತು ಹೇಳಿದ ತಕ್ಷಣ ಇಲ್ಲಿಗೆ ನಿಲ್ಲಲಿಲ್ಲ, ಇಲ್ಲಿಂದ ಓಡಿ ಹೋಗಿದ್ದ, ಏಕೆಂದರೆ ರಿಚರ್ಡ್ ಆಂಥೋನಿಯ ಸಹೋದರ ಎಂದು ಅವನಿಗೆ ತಿಳಿದಿತ್ತು. ಇದನ್ನು ತನ್ನ ಗೆಳೆಯರಿಗೂ ಹೇಳುತ್ತಾನೆ, ಆಂಥೋನಿಯ ಸಹೋದರ ರಿಚರ್ಡ್ ಮರಳಿ ಬಂದಿದ್ದಾನೆ. ಇದನ್ನು ಕೇಳಿದ ಕೂಡಲೇ ಆ ಕ್ಷಣಗಳೆಲ್ಲ ಕಣ್ಣ ಮುಂದೆ ಬಂದವು. ಅವರು ಆಂಟನಿಗೆ ಏನಾದರೂ ಕೆಟ್ಟದ್ದನ್ನು ಮಾಡಿದಾಗ ಈಗ ರಾತ್ರಿಯಲ್ಲಿ ರಿಚರ್ಡ್ ಆಂಥೋನಿಗೆ ಹೇಳುತ್ತಾನೆ, ಯಾವುದೋ ಕೆಲಸಕ್ಕಾಗಿ ಊರಿಗೆ ಹೋಗಬೇಕು. ಊರಿನ ಹೆಸರು ಕೇಳಿ ಆಂಟನಿಗೆ ಭಯವಾಯಿತು. ಅವನು ಹೇಳುತ್ತಾನೆ, ನಾನು ಹೋಗುವುದಿಲ್ಲ. ರಿಚರ್ಡ್ ಹೇಳುತ್ತಾರೆ, ಸರಿ, ನೀನು ಇಲ್ಲೇ ಇರು, ನಾನು ನನ್ನ ಕೆಲಸ ಮುಗಿಸಿ ಬರುತ್ತೇನೆ. ಇಲ್ಲಿ ದೃಶ್ಯವನ್ನು ಕಟ್ ಮಾಡಲಾಗಿದೆ ಮತ್ತು ಹಾರ್ವೆಯ ಮನೆಗೆ ಯಾರು ಬಡಿದರು ಎಂದು ತೋರಿಸಲಾಗಿದೆ. ಹಾರ್ವೆ ನೋಡಲು ಹೊರಟಾಗ ಅಲ್ಲಿ ಒಬ್ಬ ವ್ಯಕ್ತಿ ಗ್ಯಾಸ್ ಮಾಸ್ಕ್ ಹಾಕಿಕೊಂಡು ನಿಂತಿದ್ದ. ಇದು ರಿಚರ್ಡ್ ಎಂದು ಹಾರ್ವೆ ಗುರುತಿಸಿದರು. ರಿಚರ್ಡ್ ತನ್ನನ್ನು ಕೊಲ್ಲಲು ಬಂದಿದ್ದಾನೆ ಎಂದು ಅವನು ಭಾವಿಸಿದನು. ಅದಕ್ಕಾಗಿ ಅವನು ತನ್ನ ಸ್ನೇಹಿತರನ್ನು ಕರೆದನು. ಆದರೆ ಈಗ ಹೊರಗೆ ಯಾರೂ ಇರಲಿಲ್ಲ. ಈ ಜನರು ಮನೆಗೆ ಹಿಂತಿರುಗಿದಾಗ ಗೋಡೆಯ ಮೇಲೆ ಅವರಿಗೆ ಎಚ್ಚರಿಕೆ ಬರೆದಿತ್ತು. ರಿಚರ್ಡ್ ತಮ್ಮ ಮನೆಗೆ ಬಂದಿರುವುದು ಅವರಿಗೆ ತಿಳಿಯಿತು. ಆದರೆ ಈಗ ಅವರನ್ನು ಕೊಲ್ಲಲು ಅಲ್ಲ, ಕೇವಲ ಅವರನ್ನು ಹೆದರಿಸಲು. ಅವರು ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾದರು. ಇದರರ್ಥ ಈ ಜನರು ಕೆಟ್ಟದಾಗಿ ಹೆದರಿದರು. ಬಹಳ ಕಷ್ಟದಿಂದ ರಾತ್ರಿ ಕಳೆದ ನಂತರ ಮುಂಜಾನೆಯಲ್ಲಿ ಅವನು ತನ್ನ ತಂಡದ ನಾಯಕನ ಬಳಿಗೆ ಹೋಗುತ್ತಾನೆ, ರಿಚರ್ಡ್ ಕೆಲವು ಕೆಲಸಕ್ಕಾಗಿ. ಅವರು ಅವರಿಗೆ ಸಹಾಯ ಮಾಡಬೇಕು ಎಂದು. ಆದರೆ ಗ್ಯಾಂಗ್ ಲೀಡರ್ನ ಸ್ವಂತ ಮುಖ್ ರಿಚರ್ಡ್ ತದ್ರೂಪಿಯಾಗಿ ಬದಲಾಯಿತು. ಅವನಿಗೆ ತಿಳಿದಿರಲಿಲ್ಲ, ಏಕೆಂದರೆ ಅವರು ರಾತ್ರಿ ಕುಡಿದಿದ್ದರು. ಹಾರ್ವೆ ಅವನಿಗೆ ಹೇಳುತ್ತಾನೆ, ಇದೆಲ್ಲವೂ ರಿಚರ್ಡ್ ಮಾಡುತ್ತಿದೆ, ಆಂಟನಿ ಸಹೋದರ. ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಯಾರು ಹಿಂತಿರುಗಿದ್ದಾರೆ. ಆಂಟನಿ ಹೆಸರು ಕೇಳಿದ ತಕ್ಷಣ ಅವನ ಗಿಳಿಗಳು ಹಾರಿಹೋದವು, ಏಕೆಂದರೆ ಆಂಟನಿಯನ್ನು ಹೆಚ್ಚು ಹಿಂಸಿಸಿದ್ದು ಅವನೇ. ಈಗ ಈ ಜನರು ಮಾತನಾಡುತ್ತಿದ್ದರು. ಈ ಮಧ್ಯೆ ಅವರ ಇನ್ನೊಂದು ಗುಂಪಿನ ಸದಸ್ಯರು ಬರುತ್ತಾರೆ. ಗ್ಯಾಂಗ್ ಲೀಡರ್ನಂತೆ ಯಾರು ಕೂಡ ಅದೇ ಸ್ಥಿತಿಯನ್ನು ಹೊಂದಿದ್ದರು, ಭಯದ ಜೊತೆಗೆ ಕೋಪ್ ಮತ್ತು ನೋವು. ಯಾಕಂದರೆ ಊರಿನವರೆಲ್ಲ ಅವನಿಗೆ ಭಯಪಟ್ಟರು ಮತ್ತು ಇಲ್ಲಿ ಯಾರು ಅವರನ್ನು ಹೆದರಿಸುತ್ತಿದ್ದರು. ಅವರ ಹಿಂದೆ ಖಂಡಿತವಾಗಿಯೂ ದೊಡ್ಡ ಸ್ಥಾನವಿದೆ. ಗುಂಪಿನ ನಾಯಕ ಯೋಚಿಸುತ್ತಾನೆ, ಅವನ ಗುಂಪಿನಲ್ಲಿ ಕೆಲಸ ಮಾಡುವ ಹುಡುಗಿ ಆಂಟನಿ ವಿರುದ್ಧದ ದೌರ್ಜನ್ಯದ ಬಗ್ಗೆ ರಿಚರ್ಡ್ ಅವರಿಗೆ ಹೇಳಿದ್ದಾರೆ. ಅದಕ್ಕೆ ಹೋಗಿ ಈ ಹುಡುಗಿಗೆ ತುಂಬಾ ಹಿಂಸೆ ಕೊಡ್ತಾನೆ. ಆದರೆ ಈ ಹುಡುಗಿಯೂ ಮುಗ್ಧಳು. ಅವಳು ರಿಚರ್ಡ್ಗೆ ಹಾಗೆ ಏನನ್ನೂ ಹೇಳಲಿಲ್ಲ. ಈ ಜನರು ಇಲ್ಲಿಂದ ಹೋಗುತ್ತಾರೆ. ಅವರು ರಿಚರ್ಡ್ ಹತ್ತಿರ ನಿಂತಿರುವುದನ್ನು ನೋಡುತ್ತಾರೆ. ರಿಚರ್ಡ್ ಅವರನ್ನು ನೋಡಿದ ನಂತರ ಉಳಿದವರು ಓಡಿ ಹೋಗಿದ್ದರು. ಆದರೆ ಗ್ಯಾಂಗ್ ಲೀಡರ್ ಇಲ್ಲಿ ನಿಂತಿದ್ದಾನೆ. ಅವನು ರಿಚರ್ಡ್ನನ್ನು ಕೇಳುತ್ತಾನೆ, ಹೇಳಿ, ನಿಮ್ಮ ಸಮಸ್ಯೆ ಏನು? ನಿಮಗೆ ನಮ್ಮ ಬಗ್ಗೆ ಭಯವಿಲ್ಲವೇ? ಪ್ರತಿಕ್ರಿಯೆಯಾಗಿ ರಿಚರ್ಡ್ ಹೇಳುತ್ತಾರೆ, ನೀವು ಭಯಪಡಬೇಕು. ನನಗೆ ಬೆದರಿಕೆ ಹಾಕುವ ಮೊದಲು ನಾನು ಬಯಸಿದರೆ ಯೋಚಿಸಿ. ನಿನ್ನೆ ರಾತ್ರಿ ನಿನ್ನನ್ನು ಕೊಂದು ಬಿಡುತ್ತಿದ್ದೆ, ಆದರೆ ನಾನು ನಿನ್ನನ್ನು ತದ್ರೂಪಿ ಮಾಡಿಬಿಟ್ಟೆ. ಕೋಪದಲ್ಲಿ ಗ್ಯಾಂಗ್ ಲೀಡರ್ ಹೇಳುತ್ತಾರೆ, ನೀವು ಈಗೇನು ಬಯಸುತ್ತೀರಿ? ರಿಚರ್ಡ್ ಹೇಳುತ್ತಾರೆ, ನಿನಗೆ ಏನು ಬೇಕು? ನಾನು ನಿಮಗೆಲ್ಲ ಹೇಳುತ್ತೇನೆ, ಆದರೆ ನೀವೆಲ್ಲರೂ ನನ್ನ ತೋಟದ ಮನೆಗೆ ಬನ್ನಿ. ರಿಚರ್ಡ್ನ ವರ್ತನೆ ಅವರನ್ನು ಇನ್ನಷ್ಟು ಕಾಡಿತು. ರಾತ್ರಿಯಲ್ಲಿ ಗ್ಯಾಂಗ್ ಲೀಡರ್ ಅವರ ಇತರ ಗುಂಪಿನ ಸದಸ್ಯರೊಂದಿಗೆ ರಿಚರ್ಡ್ನನ್ನು ಕೊಲ್ಲಲು ಯೋಜಿಸುತ್ತಾನೆ. ಅವರು ಸುಮ್ಮನೆ ಮಾತನಾಡುತ್ತಿದ್ದರು ಎಂದು ಗುಂಪಿನ ಸದಸ್ಯನೊಬ್ಬ ಎದ್ದು ವಾಶ್ರೂಮಿಗೆ ಹೋದ. ಬಹಳ ಸಮಯದ ನಂತರ ಅವರು ಬಾತ್ರೂಮ್ಗೆ ಹೋಗಿ ಪರಿಶೀಲಿಸುತ್ತಾರೆ. ಅಲ್ಲಿ ಅವರು ತಮ್ಮ ಸಹಚರನ ಶವವನ್ನು ಕಂಡುಕೊಳ್ಳುತ್ತಾರೆ. ಕೊಡಲಿಯಿಂದ ಕೊಂದಿದ್ದ ಮತ್ತು ಅವನ ಹಿಂದೆ ಬರೆಯಲಾಗಿದೆ, ಒಂದು ಕೆಳಗೆ, ಅಂದರೆ ಒಬ್ಬರು ಸತ್ತರು. ರಿಚರ್ಡ್ನನ್ನು ಕೊಲ್ಲಲು ಯೋಜಿಸುತ್ತಿದ್ದ ಈ ಜನರು ಯೋಜನೆಯನ್ನು ಮಾಡುವ ಮೊದಲು ರಿಚರ್ಡ್ ತನ್ನ ಒಬ್ಬ ವ್ಯಕ್ತಿಯನ್ನು ಕೊಂದನು. ಈಗ ಗ್ಯಾಂಗ್ ಲೀಡರ್ಗೂ ಹೆದರಿಕೆ ಶುರುವಾಗಿತ್ತು. ಅವರು ಈ ಸ್ಥಿತಿಯಲ್ಲಿ ರಾತ್ರಿ ಕಳೆಯುತ್ತಾರೆ. ಆದರೆ ಬೆಳಿಗ್ಗೆ ತಂಡದ ನಾಯಕ್ ರಿಚರ್ಡ್ ಅನ್ನು ಕೊಲ್ಲಲು ಗುಂಪಿನ ಉಳಿದವರೊಂದಿಗೆ ಅವನು ರಿಚರ್ಡ್ನ ತೋಟದ ಮನೆಗೆ ಹೋಗುತ್ತಾನೆ. ರಿಚರ್ಡ್ನನ್ನು ಹೊರಗೆ ಬಿಟ್ಟು ರೈಫಲ್ ಇಟ್ಟುಕೊಂಡಿದ್ದ. ಅವನು ತನ್ನ ಜೊತೆಗಾರನನ್ನು ತೋಟದ ಮನೆಯೊಳಗೆ ಕಳುಹಿಸುತ್ತಾನೆ. ಇದರಿಂದ ಅವರು ರಿಚರ್ಡ್ ಅವರನ್ನು ಯಟ್ ಮಾಡಬಹುದು. ಅವನು ಹೊರಗೆ ಬಂದ ತಕ್ಷಣ ಗುಂಪಿನ ನಾಯಕ ಅವನನ್ನು ರೈಫಲ್ನಿಂದ ಶೂಟ್ ಮಾಡುತ್ತಾನೆ. ಆದರೆ ಈ ಬುಲೆಟ್ ರಿಚರ್ಡ್ನನ್ನು ಹೊಡೆಯುವ ಬದಲು ತನ್ನದೇ ಜೊತೆಗಾರನಿಗೆ ಹೊಡೆದಿದ್ದ. ಅವನ ಸ್ವಂತ ಸಹಚರನನ್ನು ಅವನ ಸ್ವಂತ ಬುಲೆಟ್ನಿಂದ ಕೊಲ್ಲಲಾಯಿತು. ಈ ಮೂರ್ಖ ಗ್ಯಾಂಗ್ ಲೀಡರ್ ಒಂದೇ ಒಂದು ಬುಲೆಟ್ ತಂದಿದ್ದರು, ಏಕೆಂದರೆ ಅವನು ಯೋಚಿಸಿದನು, ಅವನು ರಿಚರ್ಡ್ನನ್ನು ಒಂದೇ ಗುಂಡಿನಿಂದ ಕೊಲ್ಲುತ್ತಾನೆ. ಈಗ ಅವನ ಬಳಿ ಆಯುಧವೂ ಇರಲಿಲ್ಲ. ಇಷ್ಟವಿಲ್ಲದೆ ಅವನ ಪ್ರಾಣ ಉಳಿಸಲು ಊರಿಗೆ ವಾಪಸ್ ಹೋಗಬೇಕು.
ಅವನ್ ದುರಾದೃಷ್ಟ. ಸ್ವಲ್ಪ ದೂರ ಹೋದ ನಂತರ ಅವನ ಕಾರಿನ ಇಂಧನ ಖಾಲಿಯಾಗುತ್ತದೆ. ಅದನ್ನು ತುಂಬಲು ಅವನು ಗ್ಯಾಸ್ ಸ್ಟೇಷನ್ನಲ್ಲಿ ನಿಲ್ಲುತ್ತಾನೆ. ಈ ಸಮಯದಲ್ಲಿ ಭಯದ ಕಾರಣ ಅವನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಇಲ್ಲಿ ಅವನೊಬ್ಬ ಒಡನಾಡಿ. ಯಾರು ತುಂಬಾ ಹೆದರುತ್ತಿದ್ದರು. ಅವನು ಸುತ್ತಿಗೆ ಹಿಂತಿರುಗಲು ಬಯಸಲಿಲ್ಲ, ಏಕೆಂದರೆ ಅವನಿಗೆ ತಿಳಿದಿತ್ತು ರಿಚರ್ಡ್ ಅವನನ್ನು ಕೊಲ್ಲಲು ಖಂಡಿತವಾಗಿಯೂ ಅಲ್ಲಿಗೆ ಬರುತ್ತಾನೆ. ಅವರನ್ನೆಲ್ಲ ಬೇರೆ ಕಡೆ ಹೋಗುವಂತೆ ಹೇಳುತ್ತಾನೆ. ಆದರೆ ಅವನೊಂದಿಗೆ ಹೋಗಲು ಯಾರೂ ಒಪ್ಪಲಿಲ್ಲ. ಅದಕ್ಕಾಗಿಯೇ ಅವನು ಅವರನ್ನು ಒಂಟಿಯಾಗಿ ಬಿಡುತ್ತಾನೆ. ಇನ್ನೂ ಒಂದು ಕೆಟ್ಟ ಸುದ್ದಿ ಅವನಿಗೆ ಸಿಕ್ಕಿತು. ಈಗ ಅವರ ಕಾರು ಕೂಡ ಕೆಟ್ಟು ಹೋಗಿದೆ. ಇಷ್ಟವಿಲ್ಲದೆ ಉಳಿದ ಪ್ರಯಾಣವನ್ನು ಅವನು ನಡೆಯಬೇಕು. ಈ ಜನರು ಒಟ್ಟಿಗೆ ಇರಲು ನಿರ್ಧರಿಸುತ್ತಾರೆ, ಏಕೆಂದರೆ ಅವರಿಗೆ ತಿಳಿದಿತ್ತು ಅವರು ಒಟ್ಟಿಗೆ ಇರುವವರೆಗೂ ಬದುಕುಳಿಯುವ ಸಾಧ್ಯತೆಗಳು ಹೆಚ್ಚು. ದಾರಿಯಲ್ಲಿ ಕೊನೆಯ ಜನರು ಗ್ಯಾಂಗ್ ಲೀಡರ್ನ ಮನೆಗೆ ತಲುಪುತ್ತಾರೆ. ಅವರು ಇಲ್ಲಿಗೆ ಬಂದ ತಕ್ಷಣ ಈ ಜನರು ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಮೊದಲನೇದಾಗಿ ಅವರು ಮನೆಯ ಮೇಲಿನ ಭಾಗವನ್ನು ಪರೀಕ್ಷಿಸಲು ಹೋಗುತ್ತಾರೆ. ರಿಚರ್ಡ್ ಅವರ ಮುಂದೆ ಇಲ್ಲಿ ಅಡಗಿಕೊಂಡಿದ್ದಾನೆ. ಅವನು ತನ್ನ ಸ್ವಂತ ಮನೆಯಲ್ಲಿ ಅಡಗಿಕೊಂಡಿದ್ದನು, ಆದರೆ ಮೇಲಿನ ಭಾಗದಲ್ಲಿ ಅಲ್ಲ, ಈಗ ಅಡುಗೆ ಮನೆಯಲ್ಲಿ. ಇಲ್ಲಿ ಅವನು ತನ್ನ ಕೆಟಲ್ನಲ್ಲಿ ತನ್ನ ರಾಸಾಯನಿಕ ವಸ್ತುಗಳನ್ನು ಹಾಕುತ್ತಾನೆ. ಈ ಜನರು ಒಂದೇ ಕೆಟಲ್ನಲ್ಲಿ ಚಹಾ ಮಾಡುತ್ತಾರೆ ಮತ್ತು ಅದನ್ನು ಕುಡಿಯಿರಿ. ಅದರ ನಂತರ ಅವರ ಸ್ಥಿತಿ ತುಂಬಾ ಹದಗೆಡುತ್ತದೆ. ರಾಸಾಯನಿಕ ವಸ್ತುವಿನ ಡೋಸ್ ತುಂಬಾ ಹೆಚ್ಚು. ಇದರಿಂದಾಗಿ ಅವರು ಪ್ರಜ್ಞೆ ಕಳೆದುಕೊಳ್ಳಲು ಪ್ರಾರಂಭಿಸಿದರು. ಅವರು ಬಳಲುತ್ತಿದ್ದರು, ನೀರಿಲ್ಲದ ಮೀನಿನಂತೆ. ಈ ಬಾರಿ ರಿಚರ್ಡ್ ಅವರ ಸಹೋದರನ ನೋವನ್ನು ಅನುಭವಿಸಲು ಅವನು ಅವರನ್ನು ಸ್ವಲ್ಪ ಹಿಂಸಿಸುತ್ತಾನೆ. ತದನಂತರ ಅವನು ಗ್ಯಾಂಗ್ ಲೀಡರ್ ಅನ್ನು ಮತ್ತೊಂದು ಕೋಣೆಗೆ ಕರೆದೊಯ್ಯುತ್ತಾನೆ. ಅವನು ತನ್ನ ತಲೆಯ ಮೇಲೆ ವ್ಯಾಪಾರಿಯನ್ನು ಕಟ್ಟುತ್ತಾನೆ. ಅವನು ಅವನ ತಲೆಯ ಮೇಲೆ ಗುಂಡು ಹಾರಿಸುತ್ತಾನೆ ಮತ್ತು ಅವನನ್ನು ಕೊಲ್ಲುತ್ತಾನೆ. ಅದರ ನಂತರ ಅವನು ಹಾರ್ವೆಗೆ ಹೋಗುತ್ತಾನೆ. ಅವನು ಹಾರ್ವೆಯನ್ನು ಕೊಲ್ಲುವುದಿಲ್ಲ. ಅವನು ಅವನಿಗೆ ಹೇಳುತ್ತಾನೆ, ಈ ಎಲ್ಲದರಲ್ಲೂ ನೀವು ಸ್ವಲ್ಪ ಉತ್ತಮವಾಗಿ ಕಾಣುತ್ತೀರಿ, ಹಾಗಾಗಿ ನಾನು ನಿನ್ನನ್ನು ಅವರಷ್ಟು ಕೆಟ್ಟದಾಗಿ ನಡೆಸಿಕೊಳ್ಳುವುದಿಲ್ಲ. ಆದರೆ ಹೌದು, ಇದಕ್ಕಾಗಿ ನೀವು ನನ್ನನ್ನು ಬೆಂಬಲಿಸಬೇಕು. ಅವನು ಇದನ್ನು ಹೇಳಿದ ತಕ್ಷಣ ರಿಚರ್ಡ್ ಸೂಟ್ಕೇಸ್ ತೆರೆಯುತ್ತಾನೆ. ಯಾವುದರಲ್ಲಿ ಅವನ ಸಹಚರನ ಮೃತದೇಹವನ್ನು ಇರಿಸಲಾಗಿತ್ತು. ಬೆಳಿಗ್ಗೆ ಅವನನ್ನು ಬಿಟ್ಟವರು ಯಾರು ಮತ್ತು ಪಟ್ಟಣದ ಇನ್ನೊಂದು ಬದಿಗೆ ಓಡಿದೆ. ಇದನ್ನು ನೋಡಿದ ನಂತರ ಹಾರ್ವೆ ಹೆಚ್ಚು ಹೆದರುತ್ತಾನೆ ಮತ್ತು ರಿಚರ್ಡ್ನ ಸಹಾಯಕ್ಕೆ ಒಪ್ಪುತ್ತಾನೆ. ರಿಚರ್ಡ್ ತನ್ನ ಗುಂಪಿನ ಇನ್ನೊಬ್ಬ ಸದಸ್ಯರ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು. ಯಾರ ಹೆಸರು ಮಾರ್ಕ್. ಹಾರ್ವೆ ರಿಚರ್ಡ್ಗೆ ತನ್ನ ವಿಳಾಸವನ್ನು ನೀಡುತ್ತಾನೆ. ಅವನು ಕಂಡುಕೊಂಡ ತಕ್ಷಣ ರಿಚರ್ಡ್ ಹಾರ್ವೆಯನ್ನು ಶೂಟ್ ಮಾಡುತ್ತಾನೆ. ಅವನು ಸ್ನೇಹಕ್ಕಾಗಿ ಅವನನ್ನು ಶೂಟ್ ಮಾಡಲಿಲ್ಲ, ಬದಲಾಗಿ ಅವರು ಇಲ್ಲಿ ಹಾರ್ವೆಯನ್ನು ಹೊಡೆದರು, ಮೋಸದಿಂದ ಅವನನ್ನು ಕೊಲ್ಲಲು. ಅವನು ಹಾರ್ವೆಯನ್ನು ಹಿಂದಿನಿಂದ ಏರಿದ ಮತ್ತು ಅವನನ್ನು ಕೊಂದರು. ದೃಶ್ಯ ಕಟ್ ನಂತರ ಮುಂದಿನ ದೃಶ್ಯದಲ್ಲಿ ರಿಚರ್ಡ್ ತನ್ನ ಸಹೋದರ ಆಂಥೋನಿಯೊಂದಿಗೆ ಮಾರ್ಕ್ ಪಟ್ಟಣಕ್ಕೆ ಬಂದಿರುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಅವನು ಮೊದಲು ಮಾರ್ಕ್ನ ಮಕ್ಕಳನ್ನು ನೋಡುತ್ತಾನೆ. ಅವನು ಯಾರಿಗೆ ಚಾಕುವನ್ನು ನೀಡುತ್ತಾನೆ ಮತ್ತು ಮುಖವಾಡ ಮತ್ತು ಹೇಳುತ್ತಾರೆ, ಹೋಗು ಮಾರ್ಕ್, ಅವರನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಮತ್ತು ಹೇಳು, ಇದನ್ನು ಸೈನಿಕ ನೀಡಿದ್ದಾನೆ. ಅವರು ಮನೆಗೆ ಹೋದ ತಕ್ಷಣ ಅವರು ಮಾರ್ಕೆ ಚಾಕುವನ್ನು ನೀಡುತ್ತಾರೆ. ಇದನ್ನು ನೋಡಿದ ಮಾರ್ಕೆ ಭಯವಾಯಿತು ಮತ್ತು ಮಕ್ಕಳನ್ನು ಕಾರಿಗೆ ಕರೆದೊಯ್ಯಿರಿ. ಇಲ್ಲಿ ಸೈನಿಕ್. ರಿಚರ್ಡ್ ಯಾರು? ಮಕ್ಕಳನ್ನು ಭೇಟಿಯಾದರು. ಇದು ನಿಜವಾಗಿ ರಿಚರ್ಡ್ನ ಯೋಜನೆಯಾಗಿತ್ತು, ಮಾರ್ಕ್ ಅನ್ನು ಮನೆಯಿಂದ ಹೊರಹಾಕಲು. ಈ ಸಮಯದಲ್ಲಿ ರಿಚರ್ಡ್ ತನ್ನ ಮನೆಯ ಸಮೀಪದಲ್ಲಿದ್ದನು. ಅವನು ಹೋದ ತಕ್ಷಣ ಅವನು ತನ್ನ ಮನೆಗೆ ಬಡಿದು ಮತ್ತು ಅವನ ಹೆಂಡತಿಗೆ ಹೇಳುತ್ತಾನೆ, ಮಾರ್ಕ್ ಬಂದ. ಅವನಿಗೆ ಹೇಳು, ಅಂತೋನಿಯ ಅಣ್ಣ ರಿಚರ್ಡ್ ಬಂದಿದ್ದ. ಅವನು ಮನೆಗೆ ಬಂದ. ಮಾರ್ಕ್ನ ಹೆಂಡತಿ ಇದನ್ನು ಮಾರ್ಕೆ ಹೇಳುತ್ತಾಳೆ ಮತ್ತು ಆಂಟನಿ ಹೆಸರು ಕೇಳಿದ ತಕ್ಷಣ ಅವನ ಮನಸ್ಸು ಖಾಲಿಯಾಗುತ್ತದೆ. ಅವನ ಸಾವಿನ ಸಮೀಪದಲ್ಲಿತ್ತು. ಅದಕ್ಕೆ ಅವನು ಸಾಯುವ ಮೊದಲು ಅವನು ತನ್ನ ಹೆಂಡತಿಗೆ ಹೇಳುತ್ತಾನೆ, ಸ್ವತಃ ಸತ್ಯ, ಆ ಆಂಟನಿ ಅವರ ಗುಂಪಿನ ಚಿಕ್ಕ ಸದಸ್ಯರಾಗಿದ್ದರು. ಅವನ ಗುಂಪಿನಲ್ಲಿರುವ ಎಲ್ಲರೂ ಅವನನ್ನು ನಿಂದಿಸಲು ಬಳಸಲಾಗುತ್ತದೆ. ಅವನನ್ನು ರಾಸಾಯನಿಕ ವಸ್ತುಗಳನ್ನು ಮಾಡಲು ಬಳಸಲಾಗುತ್ತದೆ ಮತ್ತು ಅವನು ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನು ಸ್ವಲ್ಪ ಹುಚ್ಚನಾಗಿದ್ದನು. ಮಾರ್ಕ್ ತನ್ನ ಹೆಂಡತಿಗೆ ಹೇಳುತ್ತಾನೆ, ನನ್ನನ್ನು ನಂಬಿ. ನಾನು ಅವನಿಗೆ ಈ ರೀತಿ ಮಾಡಿಲ್ಲ. ನಾನು ಅವನನ್ನು ಎಂದಿಗೂ ಕೆಟ್ಟದಾಗಿ ನಡೆಸಿಕೊಂಡಿಲ್ಲ. ಆದರೆ ಹೌದು, ನನ್ನ ಏಕೈಕ ತಪ್ಪು, ನಾನು ಅವನನ್ನು ಕೆಟ್ಟದ್ದನ್ನು ತಡೆಯಲಿಲ್ಲ ಮತ್ತು ನನಗೆ ಇದನ್ನು ಮಾಡುವ ಮೂಲಕ ಈ ಕೆಟ್ಟತನವು ತುಂಬಾ ಹೆಚ್ಚಾಯಿತು. ಆ ಒಂದು ದಿನ ಗುಂಪಿನ ಸದಸ್ಯರು ಅವನಿಗೆ ಮಿತಿ ಮೀರಿದ ನಂತರ ತನ್ನ ಕೋಪವನ್ನು ಹೊರಹಾಕಲು ಅವರು ಅವನನ್ನು ತುಂಬಾ ಹೊಡೆದರು. ಆದರೂ ಕೂಡ ಅವನಿಗೆ ಚೆನ್ನಾಗಿರಲಿಲ್ಲ. ನಂತರ ಅವರು ಅವನ ಅಲ್ಲೆಯಲ್ಲಿ ಹುಲ್ಲಿನ ಬಣವೆಯನ್ನು ಹಾಕಿದರು ಮತ್ತು ಅವನನ್ನು ಮತ್ತೆ ಮತ್ತೆ ಬೀಳುವಂತೆ ಮಾಡಿತು. ಲಗತ್ತಿಸುತ್ತಿದ್ದರಂತೆ ಆ ಸಮಯದಲ್ಲಿ ಆಂಟನಿ ಕೂಗುತ್ತಿದ್ದನು ಮತ್ತು ಅವನ ಸಹೋದರನನ್ನು ಕರೆದನು. ಆದರೆ ಈ ಎಲ್ಲಾ ಜನರು ಬಾಯಿ ಮುಚ್ಚಿಕೊಳ್ಳಲು ಹೇಳಿದರು. ನೀವು ಹೆಚ್ಚು ಕೂಗಿದರೆ ನಿಮ್ಮ ಸಹೋದರನಿಗೆ ಗುಂಡು ಹಾರಿಸಲಾಗುವುದು, ಅವನು ಸಾಯುವನು. ಇದೆಲ್ಲದರ ಮಧ್ಯೆ ಅವನು ಚೆನ್ನಾಗಿಲ್ಲದಿದ್ದ. ಅವರು ಅವನನ್ನು ಬಂಧಿಸಿದರು. ಅಪಾಯಕಾರಿ ಸ್ಥಿತಿಯಲ್ಲಿ ಕತ್ತಲು ಕೆವಣೆ. ಅಲ್ಲಿ ಆಂಟನಿ ನಿಜವಾಗಿಯೂ ತನ್ನನ್ನು ಲಗತ್ತಿಸಿ ಮತ್ತು ಸ್ವತಃ ಕೊಂದರು. ಅರ್ಥ, ಈ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಇದೆ. ಆಂಟನಿ ನಾವು ನೋಡುತ್ತಿರುವುದು ರಿಚರ್ಡ್ ಜೊತೆಗೆ ನಮಗೆ ತಿಳಿದಿದೆ. ಆ ಆಂಟನಿ ಕೊಲ್ಲಲಾಯಿತು ಅನೇಕ ವರ್ಷಗಳ ಹಿಂದೆ. ಆಂಟನಿ ನಾವು ನೋಡುತ್ತಿರುವುದು ರಿಚರ್ಡ್ ಜೊತೆಗೆ. ರಿಚರ್ಡ್ ಅವರ ಕಲ್ಪನೆಯಷ್ಟೇ. ರಿಚರ್ಡ್ ವಿಷಾದಿಸಿದೆ. ಅವನು ತನ್ನ ಸಹೋದರನನ್ನು ತೊರೆದನು ಮತ್ತು ಅವನನ್ನು ತೊರೆದ ಕಾರಣ ಅವರ ಸಹೋದರ ನಿಧನರಾದರು. ಅದಕ್ಕೆ ಅವನು ಮತ್ತೆ ಇಲ್ಲಿಗೆ ಬಂದನು, ಸೇಡು ತೀರಿಸಿಕೊಳ್ಳಲು. ಈ ಎಲ್ಲಾ ವಿಷಯಗಳ ಮೇಲೆ ಯಾವಾಗ ರಿಚರ್ಡ್ ತನ್ನ ಸಹೋದರನ ಬಳಿಗೆ ಬಂದನು, ಆಂಟನಿ ಅವರ ಅಂತ್ಯಕ್ರಿಯೆ. ಅವನು ನೆವುಡಿದ 4 ಎಲೆಗಳ ಕ್ಲೋವರ್ ಮತ್ತು ಸೈನಿಕನಾಗಿ ಅವನಿಗೆ ಗೊತ್ತಾಗಿದೆ ಇದು ಕೊಲೆಯಲ್ಲ ಮತ್ತು ಅದಕ್ಕಾಗಿಯೇ ಅವನು ಪ್ರಾರಂಭಿಸಿದನು ಸತ್ಯವನ್ನು ಕಂಡುಹಿಡಿಯಲು. ಅಣ್ಣನ ಸಾವಿನ ಹಿಂದೆ ಕಾಲ್ ಕಳೆದಂತೆ ಅವನಿಗೆ ಗೊತ್ತಾಗಿದೆ ಈ ಇಡೀ ಗುಂಪು ಅಣ್ಣನ ಸಾವಿಗೆ ಕಾರಣನಾದ. ಅದಕ್ಕೆ ಅವನು ಅವರೆಲ್ಲರನ್ನೂ ಕೊಲ್ಲಲು ಬಯಸಿದನು. ಈಗ ನಾವು ನೋಡುತ್ತೇವೆ ಆ ರಿಚರ್ಡ್ ಅದೇ ಕತ್ತಲು ಕೋಣೆಗೆ ಬರುತ್ತಾನೆ ಮಾರ್ಕ್ ಜೊತೆ. ಅಲ್ಲಿ ಆಂಟನಿ ನಿಧನರಾದರು. ಅವನು ಮಾರ್ಕ್ ಅನ್ನು ಕೇಳುತ್ತಾನೆ, ನನಗೆ ಹೇಳು, ಏನಾಯಿತು? ನನ್ನ ಅಣ್ಣ ತೀರಿಕೊಂಡಾಗ ಆ ದಿನ ಗುರುತು ಇಡೀ ಕಥೆಯನ್ನು ಹೇಳುತ್ತದೆ. ಅವನು ಸುಮ್ಮನೆ ಹೇಳಿದ್ದು ಅವನ ಹೆಂಡತಿಗೆ. ಅವನು ರಿಚರ್ಡ್ಗೆ ಕ್ಷಮೆ ಯಾಚಿಸುತ್ತಾನೆ ಮತ್ತು ಹೇಳುತ್ತಾರೆ, ನಾನೇನೂ ತಪ್ಪು ಮಾಡಿಲ್ಲ,
ಆಂಟನಿ ಜೊತೆ. ಹೌದು. ಇದು ನನ್ನ ತಪ್ಪು. ನಾನು ಕೆಟ್ಟದ್ದನ್ನು ನಿಲ್ಲಿಸಲಿಲ್ಲ ಎಂದು ಪ್ರತಿಕ್ರಿಯೆಯಾಗಿ ಮಾರ್ಕ್ ಅವನಿಗೆ ಹೇಳುತ್ತಾನೆ. ನಾನು ಸೇಡು ತೀರಿಸಿಕೊಂಡೆ ಎಲ್ಲರ ತಪ್ಪುಗಳ ಮೇಲೆ. ಆದರೆ ಈಗ ಯಾರು ಸೇಡು ತೀರಿಸಿಕೊಳ್ಳುತ್ತಾರೆ? ನನ್ನ ತಪ್ಪುಗಳ ಮೇಲೆ. ಇಲ್ಲಿ ಅಳುತ್ತಿರುವಾಗ ಅವನು ಮಾರ್ಕೆ ಹೇಳುತ್ತಾನೆ. ಅದು ಕೂಡ ಅವನ ಸಹೋದರನನ್ನು ಇಷ್ಟಪಡಲಿಲ್ಲ. ಆಂಟನಿ, ಅವನು ಕೂಡ ಅವನಿಗೆ ಹೊರೆಯಾಗಿತ್ತು. ಅದಕ್ಕೆ ಅವನು ಅವನನ್ನು ಬಿಟ್ಟನು. ಈ ಅಪರಾಧ ನನ್ನನ್ನು ಪೀಡಿಸುತ್ತಿದೆ. ನಾನು ಸಹ ಒಳ್ಳೆಯದನ್ನು ಮಾಡಲಿಲ್ಲ ಅವನ ಜೊತೆ, ಮತ್ತು ನಾನು ಮಾಡಬೇಕು. ಸೇಡು ತೀರಿಸಿಕೊಂಡೆ ಎಲ್ಲರ ತಪ್ಪುಗಳ ಮೇಲೆ. ಆದರೆ ರಿಚರ್ಡ್ ಅವನನ್ನು ಮತ್ತೆ ಮತ್ತೆ ಒತ್ತಾಯಿಸಿದರು ಮತ್ತು ಮಾರ್ಕ್ ಹೊಟ್ಟೆಗೆ ಏರಿದ ಮತ್ತು ಅವನನ್ನು ಕೊಂದರು. ಮಾರ್ಕ್ ಬದುಕುಳಿದರು ಏಕೆಂದರೆ ಅವನು ಯಾವುದೇ ತಪ್ಪು ಮಾಡಿಲ್ಲ. ಈಗ ಅವನು ಮನೆಗೆ ಹಿಂತಿರುಗುತ್ತಿದ್ದನು ಮತ್ತು ಅವನಿಗೆ ತೋರಿಸುವಾಗ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ.